ಸ್ನೇಹಿತರೆ ನಮಸ್ತೆ. ಇದೊಂದು ಎಐ ವಿಡಿಯೋನೇ ಆದ್ರೂ ಕೂಡ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವಿಡಿಯೋ. ಈ ವಿಡಿಯೋದಲ್ಲಿ 2 ಕಲ್ಲುಗಳಿರುತ್ತೆ. ಆ ಕಲ್ಲುಗಳನ್ನ ನೋಡಿ, ಈ ವಿಡಿಯೋನೆಲ್ಲ ಹಾಕಿದ್ರೆ 2 ಕಲ್ಲುಗಳಿರುತ್ತೆ. ಆ ಕಲ್ಲುಗಳನ್ನ ಶಿಲ್ಪಿ ಕೆತ್ತನೆ ಮಾಡ್ಲಿಕ್ಕೆ ಅಂತ ಬರ್ತಾನೆ. ಕೆತ್ತನೆ ಮಾಡ್ಲಿಕ್ಕೆ ಅಂತ ಬಂದು ಶುರು ಮಾಡಿದಂತಹ ಆ ಶಿಲ್ಪಿ ಮೊದಲನೇ ಕಲ್ಲಿಗೆ ಉಳಿಯಿಂದ ಜೋರಾದ ಪೆಟ್ಟನ್ನ ಕೊಡ್ತಾನೆ. ಆ ಪೆಟ್ಟನ್ನ ತಿಂದಂತ ಆ ಕಲ್ಲು, ಅಯ್ಯೋಯ್ಯೋ ನಂಗೆ ಬೇಡ, ನನಗೆ ಆಗ್ತಾ ಇಲ್ಲ, ಮತ್ತೆ ನನಗೆ ಪೆಟ್ಟು ಕೊಡ್ಬೇಡ, ನನಗೆ ನೋವಾಗ್ತಿದೆ ಅಂತ ಹೇಳ್ಬಿಡುತ್ತೆ. ತಕ್ಷಣ ಆ ಹುಳಿ ಪೆಟ್ಟನ್ನ ಕೊಡ್ತಿದ್ದಂತ ಶಿಲ್ಪಿ ಆ ಕಲ್ಲನ್ನ ಪಕ್ಕಕ್ಕೆ ಇರಿಸ್ಬಿಟ್ಟು ಮತ್ತೊಂದು ಕಲ್ಲನ್ನ ಆಯ್ಕೆ ಮಾಡ್ಕೊತಾನೆ. ಆ ಕಲ್ಲಿಗೂ ಕೂಡ ಅದೇ ತರದ ಹುಳಿ ಪೆಟ್ಟನ್ನ ಜೋರಾಗಿ ಕೊಡ್ತಾ ಹೋಗ್ತಾನೆ. ಆ ಕಲ್ಲು ಹೇಳುತ್ತೆ, ನೀನ್ ಕೊಡ್ತಿರ್ತಕ್ಕಂಥ ಪೆಟ್ಟು ನನಗೆ ನೋವಾಗ್ತಿದೆ, ಆದ್ರೂ ಕೂಡ ಈ ನೋವುಗಳನ್ನ ತಿಂದ್ರೆ ಮುಂದೊಂದು ದಿನ ನನಗೆ ಒಳ್ಳೇದಾಗುತ್ತೆ, ಅದಕ್ಕೋಸ್ಕರ ನೋವು ನಾನು ತಿಂದ್ಕೊಡ್ತೀನಿ, ಅನುಭವಿಸ್ತೀನಿ, ಸಮಸ್ಯೆ ಇಲ್ಲ, ನೀನು ನನಗೆ ಪೆಟ್ಟು ಕೊಡು, ನಿನ್ನನ್ನು ನಂಬಿದೀನಿ, ಸಂಪೂರ್ಣವಾಗಿ ನಂಬಿದೀನಿ ಅಂತ ಹೇಳ್ಬಿಟ್ಟು ಅವ್ನು ಕೊಡ್ತಕ್ಕಂಥ ಎಲ್ಲ ಹುಳಿ ಪೆಟ್ಟುಗಳನ್ನ ತುಂಬಾ ಸಮಾಧಾನದಿಂದ ಸಂತೋಷದಿಂದ ಸ್ವೀಕಾರ ಮಾಡ್ತಾ ಹೋಗುತ್ತೆ. ಕೊನೆಗೆ ಆ ಶಿಲ್ಪಿ ಆ ಕಲ್ಲನ್ನ ಒಂದು ಸುಂದರವಾಗಿರ್ತಕ್ಕಂಥ ದೇವರ ವಿಗ್ರಹವನ್ನಾಗಿ ಮಾಡ್ತಾನೆ. ಈ ದೇವರ ವಿಗ್ರಹವಾದಂತಹ ಈ ಕಲ್ಲನ್ನ ನೋಡಿ ಈ ಮೊದಲನೇ ಹುಳಿ ಪೆಟ್ಟು ತಿಂದು ನನಗೆ ನೋವಾಗ್ತಿದೆ, ನನಗೆ ಬೇಡ ಅಂತ ಹೇಳಿದಂತಹ ಕಲ್ಲು ಅಸೂಯೆ ಪಡ್ಕೊಂಡ್ಬಿಡುತ್ತೆ. ಅಷ್ಟೇ ಅಲ್ಲ, ಇದಾದ ನಂತರ ಆ ದೇವರ ವಿಗ್ರಹ ಆಗಿರ್ತಕ್ಕಂಥ ಕಲ್ಲನ್ನ ದೇವರ ಗುಡಿಯ ಗರ್ಭಗುಡಿಯಲ್ಲಿ ಇರಿಸಿ ಪ್ರತಿದಿನ ಅದಕ್ಕೆ ಪೂಜೆ, ಪುರಸ್ಕಾರ, ಹವನ ಎಲ್ಲ ಮಾಡ್ತಾ ಹೋಗ್ತಾರೆ. ಈ ಮಾಡಿದಂತಹ ಭಕ್ತಾದಿಗಳು ಕೈ ಮುಗಿದು ಅಡ್ಡಬಿದ್ದು ಭಗವಂತ ನನಗೇನಾದ್ರೂ ಕೊಡು, ಭಗವಂತ ನನಗೇನಾದ್ರೂ ಕೊಡು ಅಂತ ಆ ಕಲ್ಲಿನ ಮುಂದೆ ನಿಂತ್ಕೊಂಡು ಬೇಡ್ಕೊತಾ ಇರ್ತಾರೆ. ನನ್ನ ಕಷ್ಟ ನಿವಾರಿಸು, ನನ್ನ ಆ ತರ ಕಷ್ಟ ಇದೆ, ಈ ತರ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಏನ್ ಗೋಳಾಡ್ತಾ ಇರ್ತಾರೆ. ಇದೇ ಮೊದಲನೇ ಹುಳಿ ಪೆಟ್ಟು ತಿಂತ ನನಗೆ ಬೇಡ, ನೋವಾಗ್ತದೆ, ನನ್ನೇನು ಹೊಡಿಬೇಡ ಅಂತ ಹೇಳಿದಂತ ಕಲ್ಲನ್ನ ಅದೇ ದೇವಸ್ಥಾನದ ಹೊರಗಡೆ ಇಟ್ಸ್ಬಿಟ್ಟು ಪ್ರತಿದಿನ ತೆಂಗಿನಕಾಯಿ ಹೊಡಿಲಿಕ್ಕೋಸ್ಕರ ಆ ಕಲ್ಲನ್ನ ಉಪಯೋಗಿಸ್ತಾ ಇರ್ತಾರೆ. ಆ ಕಲ್ಲು ಆಗ ಅಳ್ತಾ ಇರುತ್ತೆ. ಒಂದು ವೇಳೆ ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಈ ವಿಡಿಯೋ ನಿಜವಾಗ್ಲೂ ಎಲ್ಲರ ಜೀವನಕ್ಕೆ ಒಂದು ಸರಿಯಾದ ನೀತಿ ಪಾಠ. ಭಗವಂತ ನೋವು ಕೊಡ್ತಿದ್ದಾನೆ ಅಥವಾ ಸಮಾಜ ಪರಿಸ್ಥಿತಿಗಳು ನಮಗೆ ಆ ಕ್ಷಣಕ್ಕೆ ನೋವು ಕೊಡ್ತಿದೆ ಅಂದ ತಕ್ಷಣ ನಾವು ಸಾಕಪ್ಪ, ಈ ನೋವಿಂದ ನಮಗೆ ಮುಕ್ತಿ ಸಿಕ್ಕರೆ ಸಾಕು, ಎಲ್ಲಾರ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಕ್ಷಣಿಕಕ್ಕೆ ಮಾರುವಾಗ್ಬಿಟ್ಟು ನಮ್ಮ ಜೀವನವನ್ನು ಕೂಡ ಅಲ್ಲಿಗೆ ನಾವೇನ್ ಮಾಡ್ಬಿಡ್ತೀವಿ, ಕೈ ಚೆಲ್ಬಿಡ್ತೀವಿ. ಆದ್ರೆ ಎರಡನೇ ಕಲ್ಲು ಏನ್ ಮಾಡ್ತು, ತನ್ನ ಹುಳಿಪೆಟ್ಟನ್ನ ಎಷ್ಟು ತಿಂದು ನೋವನ್ನ ಸಹಿಸಿಕೊಂಡಿದ್ದಕ್ಕೆ ಎಲ್ಲರೂ ಪೂಜೆ ಮಾಡ್ತಕ್ಕಂಥ ದೊಡ್ಡ ವಿಗ್ರಹ ಆಗ್ಬಿಡ್ತು. ಇಂತಹ ನೀತಿ, ಇಂತಹ ಮೌಲ್ಯಗಳು ನಮ್ಮ ಜೀವನದಲ್ಲಿ ಬೇಕು ನೋಡಿ. ಆ ಶಿಲ್ಪಿನ ಆ ಎರಡನೇ ಕಲ್ಲು ಸಂಪೂರ್ಣವಾಗಿ ನಂಬಿದ್ದಕ್ಕೆ ಅದು ಸಂಪೂರ್ಣವಾಗಿ ಅದು ದೇವರೇ ಆಗಿ ಬದಲಾಗೋಯ್ತು. ಪ್ರತಿದಿನ ಎಲ್ಲರಿಂದ ಪೂಜಿಸಲ್ಪಡ್ತಕ್ಕಂಥ ಒಂದು ದೊಡ್ಡ ವಿಗ್ರಹ ಆಯ್ತು. ಏನಂತೀರಿ ಸ್ನೇಹಿತರೆ? ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅನ್ನೋದು ಸಾರ್ವಕಾಲಿಕ ಸತ್ಯ. ಅದೇ ತರ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ದಾಸಶ್ರೇಷ್ಠರು ಸರ್ವ ಕಾಲಕ್ಕೂ ಅರ್ಥವಾಗುವಂತ ಒಂದು ಸಂದೇಶನ ಸಾರಿ ಹೋಗಿದ್ದಾರೆ. ನಾವು ಈ 2 ಕಲ್ಲುಗಳನ್ನ ಎಕ್ಸಾಂಪಲ್ ತಗೊಂಡ್ರೆ, ಮೊದಲನೇ ಕಲ್ಲು ತನ್ನ ಗುರುವಿನ ಗುಲಾಮ ಆಗ್ಲೇ ಇಲ್ಲ, ಕೇವಲ ಒಂದೇ ಒಂದು ಪೆಟ್ಟಿಗೆ ಸಾಕಪ್ಪ, ಸಾಕು, ನನಗೆ ಈ ಜೀವನನೇ ಸಾಕು, ನನ್ನ ಬಿಟ್ಬಿಡು ಅಂತ ಕೇಳ್ಕೊಂತು. ಅದೇ ಎರಡನೇ ಕಲ್ಲು ತನ್ನ ಗುರು, ತನ್ನ ಶಿಲ್ಪಿ ನನ್ನನ್ನ ಹೇಗ್ ಬೇಕಾದ್ರೂ ಬಳಸ್ಕೊಳ್ಳಿ, ನನ್ನ ಜೀವನಕ್ಕೊಂದು ಮುಕ್ತಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಗುರುವಿನ ಸಂಪೂರ್ಣ ಗುಲಾಮ ಆಗಿದ್ದಕ್ಕೆ ಆ ಶಿಲೆಯಲ್ಲಿದ್ದಂತಹ ಕಲೆಯನ್ನ ಹೊರಹಾಕಿ ಒಂದು ಕಲ್ಲನ್ನ ಒಂದು ವಿಗ್ರಹ ಮಾಡಿ ಎಲ್ಲರೂ ಪೂಜಿಸ್ತಕ್ಕಂಥ ಒಂದು ವಿಗ್ರಹ ಆಯಿತು. ಅದಕ್ಕೋಸ್ಕರನೇ ನಾವೆಲ್ಲ ಹೇಳೋದು, ಗುರುವಿನ ಗುಲಾಮನಾಗಬೇಕು. ಯಾರನ್ನಾದ್ರೂ ಒಬ್ಬ ನಂಬಿದ್ರೆ ಸಂಪೂರ್ಣವಾಗಿ ಆ ನಂಬಿಕೆನ ನಾವು ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತೆ ಇತ್ತೀಚಿನ ಕಾಲದಲ್ಲಿ ಇಂತಹ ಗುರುಗಳ ಸಂಖ್ಯೆ ಕಡಿಮೆ ಇದ್ದಾರೆ ಅಂತ ಅಂದ್ರೂ ಕೂಡ ಕಾಲ ಅಷ್ಟೊಂದೇನು ಕೆಟ್ಟಿಲ್ಲ. ನಾವು ನಂಬಬೇಕಾಗಿರ್ತಕ್ಕಂಥ ಸಿದ್ಧಾಂತಗಳು, ನಾವು ನಂಬಿರ್ತಕ್ಕಂಥ ದಾರಿಗಳು, ನಾವು ನಂಬಿರ್ತಕ್ಕಂಥ ಗುರು ಹಿರಿಯರು ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ನೋಡಿ, ಇದೊಂದು ಎಐ ವಿಡಿಯೋ ಆದ್ರೂ ಮನಸ್ಸಿಗೆ ತುಂಬಾ ಅದ್ಭುತವಾಗಿ ನಾಟ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂದೇಶ ಕೊಡ್ತಕ್ಕಂಥ ಒಂದು ವಿಡಿಯೋ ಇದಾಗಿತ್ತು. ಈ ವಿಡಿಯೋದಲ್ಲಿ ಎಲ್ಲರೂ ಅಪ್ಲೈ ಮಾಡ್ಕೋಬಹುದಾದಂತಹ ಒಂದು ಸುಂದರವಾಗಿರ್ತಕ್ಕಂಥ ಸಂದೇಶ ಇದೆ. ಈ ಸಂದೇಶನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಇದೇ ರೀತಿ ನಮ್ಮ ಜೀವನದ ಎಲ್ಲ ಸುಂದರತೆ, ಎಲ್ಲ ಧನಾತ್ಮಕ ಚಿಂತನೆಗಳನ್ನ ಮೈಗೂಡಿಸ್ಕೊಳ್ಳೋಣ ಅಂತ ಹೇಳ್ತಾ, ನಾನು ನಿಮ್ಮ ಬೆಂಕಿ ಹಾಸನ್. ಮುಂದಿನ ನನ್ನ ಎಲ್ಲ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.